ಪರೀಕ್ಷೆ ಮುಗಿಸಿ ರಜೆಯು ಪ್ರಾರಂಭವಾದ್ದರಿಂದ ಸ್ನೇಹಿತರೆಲ್ಲರೂ ಹೊರಗೆ ಸುತ್ತುತ್ತಿದ್ದರು. ಅವನಿ ಮತ್ತು ಅಕ್ಷಯನ ನೆಪವಾಗಿ ಅಷ್ಟೆ. ಪರೀಕ್ಷೆಯ ಫಲಿತಾಂಶ ಬಂದಿತ್ತು. ಒಳ್ಳೆಯ ಅಂಕಗಳಿಂದ ಎಲ್ಲರೂ ತೇರ್ಗಡೆಯಾಗಿದ್ದರು. ಜೊತೆಗೆ CETಯನ್ನು ಬರೆದಿದ್ದರು. ಅದರ ಫಲಿತಾಂಶವೂ ಬಂದಿತ್ತು. ಪ್ರವೀಣ ಮತ್ತು ರೇಖಾಳಿಗೆ ಹಾಸನದ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಆದರೆ ಪವನ್ ಹಾಗೂ ಅವನಿಗೆ ಬೆಂಗಳೂರಿನ ಬೇರೆ ಬೇರೆ ಕಾಲೇಜಿನಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ದರು. ಅಕ್ಷಯ್ ಓದಿ ಪ್ರಾಧ್ಯಾಪಕನಾಗಬೇಕೆಂದುಕೊಂಡಿದ್ದ. ಆದ್ದರಿಂದ ಡಿಗ್ರಿಯನ್ನು ಆರಿಸಿಕೊಂಡು ಓದನ್ನು ಮುಂದುವರಿಸಿದರು. ಗೆಳೆಯರೆಲ್ಲರೂ ಬೇರೆ ಬೇರೆ ಕಾಲೇಜ್ ಆದ್ದರಿಂದ ಭೇಟಿಯಾಗುವುದು ಅಪರೂಪವಾಯಿತು. ಫೋನ್ಗಳಲ್ಲೇ ಅವರ ಮಾತುಕತೆ ಸಾಗುತ್ತಿತ್ತು. ಅವನಿ ಮತ್ತು ಅಕ್ಷಯ್ ಆಗಾಗ್ಗೆ ಭೇಟಿಯಾಗುತ್ತಿದ್ದರು. ತಮ್ಮ ಮುಂದಿನ ಜೀವನದ ಬಗ್ಗೆ ಕನಸುಗಳನ್ನು ಕಾಣುತ್ತಿದ್ದರು. ಅಕ್ಷಯ್ ಅವನಿಯನ್ನು ತನ್ನ ಜೀವನ ಸಂಗಾತಿ ಎಂದೇ ನಿರ್ಧರಿಸಿಬಿಟ್ಟಿದ್ದ. ಹೀಗಿರುವಾಗಲೇ ಅಕ್ಷಯ್ರವರ ಕುಟುಂಬಕ್ಕೆ ಒಂದು ಆಘಾತ ಎದುರಾಗಿತ್ತು. ಶಂಕರ್ ಅವರ ಕಂಪನಿಯಲ್ಲಿ ದೊಡ್ಡ ಮೊತ್ತದ ಲಾಸ್ ಆಗಿತ್ತು. ಒಬ್ಬ ಕ್ಲೈಂಟ್ ಮೋಸ ಮಾಡಿದ್ದ. ಎಷ್ಟೋ ದಿನಗಳ ನಂತರ ಅವರಿಗೆ ತಿಳಿದಾಗ ಎಲ್ಲವೂ ಮುಗಿದು ಹೋಗಿತ್ತು. ದೊಡ್ಡ ಆರ್ಡರ್ ಎಂದು ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದುಕೊಂಡು ಅವನಿಗೆ ಮೆಟೀರಿಯಲ್ಸ್ ಪೂರೈಸಿದ್ದರು. ಆದರೆ ಅವನು ತುಂಬ ಕಂಪನಿಗಳಿಗೆ ಹೀಗೆ ಮಾಡಿ ಊರು ಬಿಡುತ್ತಿದ್ದ. ಹಾಗಾಗಿ ಶಂಕರ್ ಅವರ ಕಂಪನಿ ಮುಚ್ಚುವ ಸ್ಥಿತಿಗೆ ತಲುಪಿತು. ಆಗ ಅಕ್ಷಯ್ ಡಿಗ್ರಿಯ ಕೊನೆಯ ವರ್ಷದಲ್ಲಿದ್ದ. ಇತ್ತ ಶಾಂಭವಿಯವರಿಗೆ ಅಸ್ತಮಾ ಸಮಸ್ಯೆ ಕಾಣಿಸಿಕೊಂಡಿತು. ದಿಕ್ಕೆ ತೋಚದಂತಾದ ಅಕ್ಷಯ್. ಈಗ ಶಂಕರ್ ಅವರಿಗೆ ಮಗನ ಅವಶ್ಯಕತೆ ಇತ್ತು. ಹಾಗಾಗಿ ಅಕ್ಷಯ್ ಕಂಪನಿಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ. ಇದನ್ನು ತಿಳಿದ ಅವನಿ ಅಕ್ಷಯ್ನನ್ನು ಭೇಟಿ ಮಾಡಿ ಸಮಾಧಾನ ಮಾಡಿದ್ದಳು. ನಾನು ಜೊತೆಗಿರುವೆ ಎಂದು ಹೇಳಿದ್ದಳು. ಅಕ್ಷಯನಿಗೆ ಈಗ ಕಂಪನಿಯ ಜವಾಬ್ದಾರಿ, ತಾಯಿಯ ಆರೋಗ್ಯ ಮತ್ತು ಓದು ಮೂರನ್ನೂ ನಿಭಾಯಿಸಬೇಕಿತ್ತು. ತಂದೆಯೊಂದಿಗೆ ಕಂಪನಿಯ ಪ್ರತಿಯೊಂದು ಕೆಲಸವನ್ನು ಕೇಳಿ ತಿಳಿದ. ಜೊತೆಗೆ ಕಂಪನಿಯ ಉದ್ಯೋಗಿಗಳೊಡನೆ ಬೆರೆಯುತ್ತಾ ಪ್ರತಿ ಹಂತವನ್ನು ಪರಿಶೀಲಿಸುತ್ತಾ ಹೋದ. ಬ್ಯಾಂಕ್ಗಳಿಂದ ಸಮಯಾವಕಾಶವನ್ನು ತೆಗೆದುಕೊಂಡ. ಬರುತ್ತಾ ಅವನಿಯ ಫೋನ್ ಕರೆಗಳು ಕಡಿಮೆಯಾದವು. ಆದರೂ ಅಕ್ಷಯ್ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಜವಾಬ್ದಾರಿಗಳಿಂದ ಹೈರಾಣಾದ ಅಕ್ಷಯ್ಗೆ ಇದೇನು ದೊಡ್ಡ ವಿಷಯ ಎನಿಸಲಿಲ್ಲ. ಯಾಕೆಂದರೆ ಅವನಿಗೆ ಸಿಗುತ್ತಿದ್ದ ಸಮಯವೇ ಕಡಿಮೆ. ಸಿಕ್ಕ ಸಮಯವನ್ನು ಓದಿಗೆ ವ್ಯಯಿಸುತ್ತಿದ್ದ. ಹಾಗೋ ಹೀಗೋ ಕಂಪನಿಯ ಹಳೇ ಕ್ಲೈಂಟ್ ಸಹಾಯದಿಂದ ವ್ಯವಹಾರವನ್ನು ಸ್ವಲ್ಪ ಸ್ವಲ್ಪವೇ ಸುಧಾರಿಸಿದ. ಒಮ್ಮೆ ಯಾರೋ ಹೊಸ ಕ್ಲೈಂಟನ್ನು ಭೇಟಿ ಮಾಡುವ ಸಲುವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲೊಂದಕ್ಕೆ ಹೋಗಿದ್ದನು. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅವನಿಯನ್ನು ಕಂಡಂತಾಯಿತು. ಆಶ್ಚರ್ಯವಾಯಿತು. ಕೂಡಲೇ ಅವಳಿಗೆ ಫೋನ್ ಹಾಯಿಸಿದ. ಅವಳ ಫೋನ್ ರೀಚ್ ಆಗಲಿಲ್ಲ. ಅವಳಲ್ಲವೇನೋ ಎಂದುಕೊಂಡ. ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಕ್ಲೈಂಟ್ ಜೊತೆ ಮೀಟಿಂಗ್ ಆದ ನಂತರ ಅವನಿಗೆ ಹೊಸ ಆರ್ಡರ್ ಸಿಕ್ಕಿತ್ತು. ತುಂಬ ಖುಷಿಯಾದ. ಕೂಡಲೇ ಅಪ್ಪನಿಗೆ ಫೋನ್ ಹಾಯಿಸಿ ಖುಷಿಪಟ್ಟ. ಈ ಆರ್ಡರನ್ನು ಚೆನ್ನಾಗಿ ಮುಗಿಸಿಕೊಟ್ಟರೆ ತುಂಬ ಲಾಭ ಬರುತ್ತಪ್ಪ. ಹಾಗೆ ಇವತ್ತೇ 25% ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರಿ, ನಮ್ಮ ಕಂಪ್ನಿ ಮತ್ತೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಎಂದನು. ಹಾಗೆ ಆಗಲಿ ಅಕ್ಕು. ನೀನು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಹೋಗಿದ್ರೆ ನಮ್ಮ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ ಕಂದ ಎಂದು ಸಂತೋಷ ಗದ್ಗದಿತರಾದರು ಶಂಕರ್. ಆಯ್ತಪ್ಪ, ನೀವೇನೂ ಚಿಂತೆ ಮಾಡಿಬಿಡಿ. ಅಮ್ಮನನ್ನು ಹುಷಾರಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು ಎಂದು ಫೋನಿಟ್ಟು ಮತ್ತೆ ಅವನಿಗೆ ಫೋನ್ ಹಾಯಿಸಿದ. ಮತ್ತದೇ ಉತ್ತರ ಬಂದಿತು. ಬಹುಶಃ ಕ್ಲಾಸ್ನಲ್ಲಿರುತ್ತಾಳೆಂದು ಅವನು ಅವನ ಕಾಲೇಜ್ ಕಡೆ ಹೊರಟ. ಹೀಗಿರುವಾಗ ಒಮ್ಮೆ ರೇಖಾ ರಜೆಯಲ್ಲಿ ಊರಿಗೆ ಬಂದಿದ್ದಳು. ಅಕಸ್ಮಾತಾಗಿ ಅವನಿಯನ್ನು ಅವಳ ಕಾಲೇಜಿನ ಹತ್ತಿರ ಯಾವುದೋ ಹುಡುಗನೊಂದಿಗೆ ಮಾತನಾಡುತ್ತಿರುವುದನ್ನು ಗಮನಿಸಿ ಅವಳ ಹತ್ತಿರ ಹೋಗಿ ಹಾಯ್ ಅವನಿ ಎಂದಳು. ಹಿಂದೆ ತಿರುಗಿದ ಅವನಿ ರೇಖಾಳನ್ನು ನೋಡಿ ಗಾಬರಿಗೊಂಡಳು. ತಡವರಿಸುತ್ತಾ ಆಯ್ ರೇಖಾ ಎಂದಳು. ಅವನಿಯನ್ನು ನೋಡಿದ ರೇಖಾಳಿಗೆ ಆಶ್ಚರ್ಯವಾಗಿತ್ತು. ಅವಳ ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸವಾಗಿತ್ತು. ಜೊತೆಯಲ್ಲಿದ್ದ ಹುಡುಗನನ್ನು ಗಮನಿಸಿದಳು ರೇಖಾ. ಹುಡುಗ ಸುಂದರನಾಗಿದ್ದ. ಅತಿ ಶ್ರೀಮಂತನೆಂದು ಅವನ ಬಟ್ಟೆ ಮತ್ತು ಹಾಕಿದ್ದ ಒಡವೆಗಳಿಂದ ತಿಳಿಯುತ್ತಿತ್ತು. ಏನ್ ರೇಖಾ ನೀನಿಲ್ಲಿ ಎಂದಳು ಅವನಿ ಇನ್ನು ಗಾಬರಿಯಿಂದಲೇ. ಏನಿಲ್ಲ, ಊರಿಗೆ ಬಂದಿದ್ದೆ, ರಜೆ ಇತ್ತಲ್ವಾ ಅದಕ್ಕೆ. ಈ ಕಡೆ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ. ನಿನ್ನ ನೋಡಿದ್ನಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಏನು ಸಮಾಚಾರ? ಫೋನ್ಗೂ ಸಿಗ್ತಿಲ್ವಲ್ಲ ನೀನು. ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಕಣೆ ಎಂದು
ಮಾಮೂಲಿಯಾಗೆ ಮಾತನಾಡಿಸಿದಳು ರೇಖಾ. ಅಯ್ಯೋ ಹಾಗೇನಿಲ್ಲ ಕಣೆ, ಕ್ಲಾಸ್ ಇತ್ತಲ್ವಾ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಕಣೆ ಅಂದಳು ಅವನಿ. ಅಷ್ಟರಲ್ಲಿ ಅವಳ ಗೆಳೆಯ ರೇಖಾಳನ್ನು ನೋಡಿ ಅನಿ ಯಾರಿದು ಎಂದು ಕೇಳಿದನು. ಅದಕ್ಕೆ ಅವನಿ ಇವಳು ನನ್ನ PUC ಕ್ಲಾಸ್ಮೇಟ್ ಎಂದಳಷ್ಟೆ. ಸರಿ ಕಣೆ, ಟೈಮ್ ಆಯಿತು, ನಾನಿನ್ನು ಬರ್ತೀನಿ ಎಂದು ಆ ಹುಡುಗನೊಂದಿಗೆ ಹೊರಟೇ ಬಿಟ್ಟಳು ಅವನಿ. ಅದನ್ನು ನೋಡಿ ರೇಖಾಳಿಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಅಕ್ಷಯ್ ಮತ್ತು ಅವನಿ ಮಧ್ಯ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಛೆ ಹಾಗೇನಿರಲ್ಲ, ಇದ್ದಿದ್ರೆ ಅಕ್ಕನೇ ಹೇಳ್ತಿದ್ನಲ್ಲ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾ ಒಂದ್ಸಲ ಅಕ್ಷಯ್ನೊಟ್ಟಿಗೆ ವಿಚಾರಿಸೋಣ ಎಂದುಕೊಂಡು ಅಲ್ಲಿಂದ ಹೊರಟಳು. ಅಕ್ಷಯ್ನ ಅಂತಿಮ ಪರೀಕ್ಷೆಗಳು ಶುರುವಾಯಿತು. ತುಂಬ ಕಷ್ಟಪಟ್ಟು ಶ್ರದ್ಧೆ ವಹಿಸಿ ಓದುತ್ತಿದ್ದ. ಅವನಿಗೆ ನಿತ್ಯ ಮೆಸೇಜ್ ಮಾಡುತ್ತಿದ್ದ. ಆದರೆ ಅವಳಿಂದ ಯಾವಾಗಲೂ ಒಂದೊಂದು ಉತ್ತರವಷ್ಟೇ ಬರುತ್ತಿತ್ತು. ಅಕ್ಷಯ್ ಬಹುಶಃ ಕ್ಲಾಸ್ನಲ್ಲಿ ಅಥವಾ ಓದಿನಲ್ಲಿ ಬ್ಯುಸಿ ಇರುತ್ತಾಳೆಂದು ಸುಮ್ಮನಾಗುತ್ತಿದ್ದ. ಪರೀಕ್ಷೆಗಳು ಮುಗಿದ ನಂತರ ಒಮ್ಮೆ ಅವನಿಗೆ ಫೋನ್ ಮಾಡಿ ಭೇಟಿಯಾಗಲು ಹೇಳಿದ. ಅವನಿ ಆಗುವುದಿಲ್ಲ, ಕ್ಲಾಸ್ ಇದೆ ಎಂದು ಕಾರಣ ಹೇಳುತ್ತಿದ್ದಳು. ಆದರೆ ಅಕ್ಷಯ್ ಭೇಟಿಯಾಗಲೇಬೇಕೆಂದು ಒತ್ತಾಯಿಸಿದ. ಕೊನೆಗೆ ಒಲ್ಲದ ಮನಸ್ಸಿನಿಂದಲೇ ಭೇಟಿಯಾಗಲು ಒಪ್ಪಿಕೊಂಡಳು. ಅದೇ ಸಮಯಕ್ಕೆ ರೇಖಾ ಕೂಡ ಕಾಲ್ ಮಾಡಿ ಅವನೊಟ್ಟಿಗೆ ನಡೆದ ವಿಚಾರವನ್ನು ತಿಳಿಸಿದಳು. ಅಕ್ಷಯ್ ಕೂಡ ಅವನಿಯನ್ನು ನಾನು ಭೇಟಿಯಾಗುತ್ತಿದ್ದೇನೆ, ನೀನು ಕೂಡ ಬಾ ಎಂದನು. ರೇಖಾ ಕೂಡ ಬರುವುದಕ್ಕೆ ಒಪ್ಪಿಕೊಂಡಳು. ಒಂದು ಸಂಜೆ ಅಕ್ಷಯ್ ಹೋಟೆಲೊಂದರಲ್ಲಿ ಅವನಿಗೆ ಸರ್ಪ್ರೈಸ್ ಕೊಡಲು ಒಂದು ಕ್ಯಾಬಿನ್ ಬುಕ್ ಮಾಡಿ ಅಲಂಕಾರವನ್ನೂ ಮಾಡಿಸಿದ್ದ. ಅವಳಿಗಾಗಿ ಕಾತುರದಿಂದ ಕಾಯುತ್ತಿದ್ದ. ತುಂಬ ದಿನಗಳ ನಂತರ ಭೇಟಿಯಾಗುತ್ತಿದ್ದ ಕಾರಣ ಈ ಘಳಿಗೆಗೆ ಕಾಯುತ್ತಿದ್ದ. ಅಷ್ಟರಲ್ಲಿ ಅವನಿಯೂ ಕೂಡ ಬಂದಳು. ಇಂದು ಅವನಿ ಗೌನ್ ತೊಟ್ಟು ಬಂದಿದ್ದಳು. ನೋಡಲು ಅಪ್ಸರೆಯಂತೆ ಕಾಣುತ್ತಿದ್ದಳು. ಆದರೆ ಅವಳ ಮುಖದಲ್ಲಿ ಇವನನ್ನು ಕಾಣುವ ಕಾತುರತೆ ಮತ್ತು ಆಸಕ್ತಿ ಇಲ್ಲವೆಂಬಂತೆ ತೋರುತ್ತಿತ್ತು. ಆದರೂ ಇದನ್ನು ಗಮನಿಸದ ಅಕ್ಷಯ್ ಅವಳನ್ನು ಕಾಣುತ್ತಲೇ ಆದರದಿಂದ ತಬ್ಬಲು ಹೋದ. ಅದರವಳು ತಡೆದು ಬಿಟ್ಟಳು. ಏನಿದು ಅಕ್ಷಯ್, ಇದು ಪಬ್ಲಿಕ್ ಪ್ಲೇಸ್, ಈ ರೀತಿ ಮಾಡೋದು ಇಷ್ಟ ಆಗಲ್ಲ ಎಂದಳು. ಅವನು ಅವಳನ್ನು ದೀರ್ಘವಾಗಿ ನೋಡಿದ. ಅವಳಿದ್ದ ರೀತಿ, ಉಡುಗೆ ತೊಡುಗೆ, ಮುಖದಲ್ಲಿನ ತಿರಸ್ಕಾರ ಅವನನ್ನು ಗಾಬರಿಗೊಳಿಸಿತು. ಯಾವಾಗಲೂ ಅಕ್ಕು ಎಂದೇ ಕರೆಯುತ್ತಿದ್ದವಳು ಇಂದೇನೋ ಅಕ್ಷಯ್ ಎಂದು ಕರೆಯುತ್ತಿದ್ದಾಳಲ್ಲ. ಒಂದು ವೇಳೆ ರೇಖಾ ಹೇಳಿದಂತೆ ಆಗಿದ್ದರೆ? ಛೆ ಹಾಗೇನಿರಲ್ಲ ಎಂದು ತಲೆ ಕೊಡವಿಕೊಂಡ. ಅವಳನ್ನು ಅವರಿಗಾಗಿ ಕಾದಿರಿಸಿದ್ದ ಕ್ಯಾಬಿನ್ಗೆ ಕರೆದುಕೊಂಡು ಹೋದ. ಅವಳಿಗಾಗಿ ಒಂದು ಉಂಗುರವನ್ನೂ ತಂದಿದ್ದ. ಅದನ್ನು ಮಂಡಿಯೂರಿ ಅವಳ ಮುಂದೆ ಹಿಡಿದು, ಅವನಿ, ನಾನು ಅಂದುಕೊಂಡಿದ್ದಂತೆ ನನ್ನ ಕನಸುಗಳೆಲ್ಲ ಈಡೇರುತ್ತಿದೆ. ಆದರೆ ನಿನ್ನನ್ನು ನನ್ನವಳನ್ನಾಗಿ ಸ್ವೀಕರಿಸುವ ನನ್ನ ಕನಸು ಬಾಕಿ ಇದೆ. ದಯಮಾಡಿ ಇದನ್ನು ಸ್ವೀಕರಿಸಿ ನನ್ನ ಕನಸನ್ನು ನನಸಾಗಿಸುವೆಯಾ ಎಂದು ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ತನ್ನ ಪ್ರೀತಿಯನ್ನು ಅವಳ ಮುಂದೆ ಉಂಗುರವಾಗಿ ಹಿಡಿದಿದ್ದ. ಮನೆಯಲ್ಲಿ ತಂದೆ ತಾಯಿಗಳಿಗೆ ತಮ್ಮ ವಿಷಯವನ್ನು ತಿಳಿಸಬೇಕೆಂದಿರುವೆ. ನಿನ್ನನ್ನು ಅವರಿಗೆ ಪರಿಚಯಿಸಬೇಕೆಂದಿರುವೆ. ಇದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅವನಿ ಎಂದು ಕೇಳಿಕೊಂಡ. ಅದನ್ನು ಕೇಳಿ ಇದ್ದಕ್ಕಿದ್ದ ಹಾಗೆ ಅವನಿ ಜೋರಾಗಿ ನಗಲು ಪ್ರಾರಂಭಿಸಿದಳು. ಅಯ್ಯೋ ಅಕ್ಷಯ್, ಏನು ಮಾಡ್ತಿದ್ದೀಯಾ ನೀನು? ಇದೆಲ್ಲ ಸಿನಿಮಾದಲ್ಲಿ ಕೇಳೋ ಡೈಲಾಗ್ ಥರ ಇದೆ. ಸುಮ್ಮನೆ ತಮಾಷೆ ಮಾಡಬೇಡ. ನಾನೆಲ್ಲಿ ಹೇಳ್ದೆ ಈಗ ನಿನ್ನ ಮದುವೆ ಆಗ್ತೀನಿ ಅಂತ? ಇದೆಲ್ಲ ಇಲ್ಲಿಗೆ ಬಿಡೋಣ. ಅಕ್ಷಯ್, ನನಗೆ ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ. ನಾನೇ ನಿನಗೆ ಇನ್ವಿಟೇಷನ್ ಕೊಡೋಣ ಅಂತ ಬಂದೆ ಎಂದು ತನ್ನ ಬ್ಯಾಗ್ನಲ್ಲಿದ್ದ ಮದುವೆ ಪತ್ರಿಕೆಯನ್ನು ಅವನ ಮುಂದೆ ಹಿಡಿದಳು. ಇದನ್ನು ಕೇಳಿದ ಅಕ್ಷಯ್ಗೆ ನಿಜಕ್ಕೂ ಹೃದಯ ಒಡೆದಿತ್ತು. ಇಷ್ಟು ದಿನ ಜೋಪಾನವಾಗಿ ಬೆಳೆಸಿ ಪೋಷಿಸಿದ್ದ ಪ್ರೀತಿ ಎಂಬ ಗಿಡದ ಮೊಗ್ಗನ್ನು ಅರಳುವ ಮೊದಲೇ ಯಾರೋ ಬಲವಂತವಾಗಿ ಕಿತ್ತು ಹಾಕಿದಂಥ ಭಾವ. ತೀರದ ನೋವು ಅವನಲ್ಲಿ ತಡವರಿಸುತ್ತಾ, ಏನು ಹೇಳ್ತಿದ್ಯಾ ಅವನಿ? ತಮಾಷೆ ಮಾಡ್ತಿಲ್ಲ ತಾನೆ? ಇಷ್ಟು ದಿನ ಪ್ರೀತಿ ಮಾಡಿ ಏನಿವಾಗ ಈ ರೀತಿ ಮದುವೆ ಅಂತೆಲ್ಲ ಹೇಳ್ತಿದ್ಯಾ? ಪ್ಲೀಸ್ ಕಣೆ, ಈ ರೀತಿ ಎಲ್ಲ ಹೇಳ್ಬೇಡ ಕಣೆ. ನನ್ನಲ್ಲಿ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ವೇ ಎಂದು ಕಣ್ತುಂಬಿಕೊಂಡು ಅವಳ ಭುಜವನ್ನು ಹಿಡಿದ. ಅವನಿ ಅಕ್ಷಯನ ಕೈಗಳನ್ನು ಕಿತ್ತೆಸೆದು, ಸಾಕು ನಿಲ್ಲಿಸು ಅಕ್ಷಯ್, ಈ ರೀತಿ ಡ್ರಾಮಾ ಎಲ್ಲ ಮಾಡಬೇಡ. ಅಲ್ಲ, ನಿನ್ನ ಹತ್ರ ಏನಿದೆ ಅಂತ ಮದುವೆ ಆಗಲಿ ಹೇಳು? ಆಸ್ತಿ ಅಡವು ಎಲ್ಲ ಕಳ್ಕೊಂಡು ಯಾವುದೋ ಚಿಕ್ಕ ಕಂಪ್ನಿ ಇಟ್ಕೊಂಡು ನನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳೋದೆಲ್ಲ ಸುಳ್ಳು. ನೋಡು, ನಾನು ನಿನ್ನ ಒಪ್ಪಿದ್ದೆ ನೀನು ಸೆಟಲ್ಡ್ ಅಂತ, ಹಾಗೆ ಜೀವನಕ್ಕೆ ತೊಂದರೆ ಇರಲ್ಲ ಅಂತ.
ಆದರೆ ನೀನಿರೋ ಪರಿಸ್ಥಿತಿಲಿ ಜೀವನ ಮಾಡ್ಬೋದಷ್ಟೆ. ಜೀವನನ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಇಷ್ಟಪಡ್ತಿದ್ದ ನಮ್ಮ ಕಾಲೇಜ್ನಲ್ಲೇ ಓದ್ತಿದ್ದ ನನ್ನ ಸೀನಿಯರ್ ಕೋಟ್ಯಾಧೀಶ್ವರನ ಮಗ ನಮ್ಮನೇನಲ್ಲಿ ಒಪ್ಪಿಸಿ ಮದುವೆ ಹಂತಕ್ಕೂ ಬಂದಾಗಿದೆ. ಈಗ ನಿನ್ನ ಹಳೆ ಕತೆ ಎಲ್ಲ ಬೇಡ. ನೋಡು, ನನಗೂ ಈ ಬಡತನದಲ್ಲಿ ಬೇಸತ್ತು ಸಾಕಾಗಿದೆ. ನಿನ್ನ ಕಟ್ಕೊಂಡು ಮತ್ತೆ ಒದ್ದಾಡು ಅಂತೀಯಾ? ನನಗಿದೆಲ್ಲ ಆಗಲ್ಲ. ಮುಂದಿನ ತಿಂಗಳು ಮದುವೆ ಇದೆ. ಫ್ಯಾಮಿಲಿನ ಕರ್ಕೊಂಡು ಬಾ. ನಡೆದಿರೋದು ಎಲ್ಲ ಕನಸು ಅಂತ ಮರ್ತ್ಬಿಡು. ನಾನಿನ್ನು ಬರ್ತೀನಿ ಅಂತ ಹೊರಟಳು. ಅದೇ ಸಮಯಕ್ಕೆ ರೇಖಾ ಬಂದ್ಲು. ಅವನಿ ಅವಳನ್ನು ನೋಡುತ್ತಲೇ, ರೇಖಾ ನೋಡು, ಅಕ್ಷಯ್ಗೆ ಬುದ್ಧಿ ಹೇಳು. ಮುಂದಿನ ತಿಂಗಳು ಮದುವೆ ನಂದು. ಮಿಸ್ ಮಾಡಿದೆ, ನೀನು ಬಾ ಎಂದು ಕಾರ್ಡ್ ಅವಳ ಕೈಗಿತ್ತು. ಮತ್ತೇನು ಮಾತನಾಡದೆ ಹೊರಟೇ ಬಿಟ್ಟಳು. ರೇಖಾಳಿಗೆ ಏನಾಗಿರಬಹುದೆಂದು ಅರ್ಥವಾಗಿ ಹೋಗಿತ್ತು. ತಕ್ಷಣ ಅಕ್ಷಯ್ನನ್ನು ಹುಡುಕಿ ಹೊರಟಳು. ಅದೇ ಕ್ಯಾಬಿನ್ನಲ್ಲಿ ಅಕ್ಷಯ್ ಶಿಲೆಯಂತೆ ನಿಂತಿದ್ದ. ಕಣ್ಣೀರು ಅವನ ಅನುಮತಿ ಇಲ್ಲದೆ ಸುರಿಯುತ್ತಲೇ ಇತ್ತು. ಅವನ ಹೃದಯ ನುಚ್ಚು ನೂರಾಗಿ ಹೋಗಿದೆ. ರೇಖಾ ಬಂದು ಅಕ್ಕು ಎನ್ನುತ್ತಲೇ ಅವಳನ್ನು ತಬ್ಬಿ ಮಗುವಂತೆ ಜೋರಾಗಿ ಬಿಕ್ಕಳಿಸಿದ. ಮೋಸ ಹೋದೆ ಎಂದನಷ್ಟೆ. ರೇಖಾ ಅವನು ಅತ್ತು ಸಮಾಧಾನವಾಗಲಿ ಎಂದು ಸುಮ್ಮನಿದ್ದು ಬಿಟ್ಟಳು. ಸ್ನೇಹವೇ ಹಾಗೆ. ಪ್ರೀತಿ ಖುಷಿ ಕೊಟ್ಟರೆ ಸ್ನೇಹ ಸಾಂತ್ವನ ನೀಡುತ್ತದೆ. ಪ್ರೀತಿಗೆ ಸ್ವಾರ್ಥವಿದೆ, ಆದರೆ ಸ್ನೇಹಕ್ಕೆ ಒಗ್ಗೂಡಿಸುವ ಶಕ್ತಿ ಇದೆ. ನಂತರ ಅಕ್ಷಯನೇ ಸುಧಾರಿಸಿಕೊಂಡು, ರೇಖಾ ಪ್ಲೀಸ್, ಇಲ್ಲಿಂದ ಹೋಗಬೇಕು ನಾನು. ಇಲ್ಲೇ ಇದ್ದರೆ ನಾನು ಹುಚ್ಚ ಆಗ್ತೀನಿ ಎಂದು ಹೇಳಿದ. ಅದಕ್ಕೆ ರೇಖಾ, ಇರುವಕ್ಕೂ ನಾನು ಕಾರ್ ತಂದಿದ್ದೀನಿ, ನಾನೇ ಡ್ರಾಪ್ ಮಾಡ್ತೀನಿ ಎಂದಳು. ಮರು ಮಾತಿಲ್ಲದೆ ಒಪ್ಪಿದ. ಈಗ ಅವನಿಗೆ ಡ್ರೈವ್ ಮಾಡಲು ಶಕ್ತಿ ಇರಲಿಲ್ಲ. ರೇಖಾ ಅವನ ಗಾಡಿಯನ್ನು ಸರಿಯಾಗಿ ಪಾರ್ಕ್ ಮಾಡಿ ಹೋಟೆಲ್ನವರಿಗೆ ತಿಳಿಸಿ ಅಕ್ಷಯ್ನ ಮನೆ ಕಡೆ ಹೊರಟರು. ದಾರಿಯುದ್ದಕ್ಕೂ ಅಕ್ಷಯ್ನದು ಒಂದೂ ಮಾತಿಲ್ಲ. ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಶೂನ್ಯವನ್ನೇ ದಿಟ್ಟಿಸುತ್ತಿದ್ದ. ಅವನ ಬಳಿ ರೇಖಾ ಏನೊಂದೂ ಮಾತನಾಡಲಿಲ್ಲ. ಅವನೇ ಸಮಾಧಾನವಾಗಲಿ ಎಂದು ಸುಮ್ಮನಾದಳು. ಮನೆಯ ಹತ್ತಿರ ಬಂದಾಗ ಅವಳೇ ಎಚ್ಚರಿಸಿದಳು. ಅಕ್ಷಯ್ ಕಾರ್ ಹಿಡಿದು ಬಾಯಿ ಕೂಡ ಹೇಳದೆ ಮನೆಯೊಳಗೆ ನಡೆದು ಬಿಟ್ಟ. ರೇಖಾ ತನ್ನ ಮನೆ ಕಡೆ ಗಾಡಿ ತಿರುಗಿಸಿದಳು. ಮನೆಯೊಳಗೆ ಬಂದ ಅಕ್ಷಯ್ ಅಮ್ಮ ಕರೆಯುತ್ತಿದ್ದರೂ ಏನೂ ಪ್ರತಿಕ್ರಿಯಿಸದೆ ರೂಮೊಳಗೆ ಹೋಗಿ ಕದವಿಕ್ಕಿಕೊಂಡ. ಶಾಂಭವಿಯವರಿಗೆ ಸ್ವಲ್ಪ ಗಾಬರಿಯಾಯಿತು. ಇದನ್ನು ಗಮನಿಸುತ್ತಿದ್ದ ಶಂಕರ್ರವರು ಏನೋ ನಡೆದಿದೆ ಎಂದು ಊಹಿಸಿ ತಮ್ಮ ಪತ್ನಿಯನ್ನು ಏನೋ ಆಫೀಸ್ ಟೆನ್ಷನ್ ಇರುತ್ತೆ ಬಿಡು ಎಂದು ಸಮಾಧಾನಿಸಿದರು.